ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ಶುರುವಾಗಿ ನಿಂತು ಹೋದಂತ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿ ಒಂದಷ್ಟು ದಿನ ಶೂಟಿಂಗ್ ಕೂಡ ಮುಗಿಸಿ ಇಂಡಿಯಾ ವೈಡ್ ಬಸ್ ಕ್ರಿಯೇಟ್ ಮಾಡಿ ನಿಂತು ಹೋದಂತ ಸೌತ್ ಇಂಡಿಯನ್ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಲಿಸ್ಟ್ ಅಲ್ಲಿ ಬರೋ ಮೊದಲನೇ ಸಿನಿಮಾದ ಹೆಸರನ್ನ ನೀವು ಊಹೆ ಕೂಡ ಮಾಡಿರಲ್ಲ. ಅದೇ ಮಲಯಾಳಂ ಇಂಡಸ್ಟ್ರಿಯಿಂದ ಬರಬೇಕಿದ್ದ ರಂಡಮುಳ್ಳಂ ಮೂವಿ. ವಾಸುದೇವನ್ ನಾಯರ್ ಅವರು ಬರೆದಂತ ರಂಡಮುಳ್ಳಂ ಅನ್ನೋ ಕಾದಂಬರಿಯನ್ನು ಆಧರಿಸಿದ ಸಿನಿಮಾ ಇದಾಗಿತ್ತು. ಈ ವಾಸುದೇವನ್ ನಾಯರ್ ಅವರು ಹಲವಾರು ಕಾದಂಬರಿಗಳನ್ನ ಬರೆದಿರ್ತಾರೆ. ಜ್ಞಾನಪೀಠ ಪ್ರಶಸ್ತಿ ಜೊತೆಗೆ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡೆದಿರ್ತಾರೆ. ಇನ್ನು ಈ ರಂಡಮುಳ್ಳಂ ಕಾದಂಬರಿಯಲ್ಲಿ ಮಹಾಭಾರತದಲ್ಲಿ ಭೀಮನ ದೃಷ್ಟಿಕೋನದಿಂದ ಕಥೆಯನ್ನು ಹೇಳಲಾಗುತ್ತೆ. ಈ ಸಿನಿಮಾನ ಸುಮಾರು 100 ಭಾಷೆಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಇದರಲ್ಲಿ ಮಾಲಿವುಡ್ ನ ದಿಗ್ಗಜ ನಟರಾದ ಮೋಹನ್ ಲಾಲ್ ಮಮ್ಮುಟಿ, ಬಾಲಿವುಡ್ ನ ಅಮಿತಾಬ್ ಬಚ್ಚನ್, ಟಾಲಿವುಡ್ ನ ನಾಗಾರ್ಜುನ, ಕಾಲಿವುಡ್ ನ ವಿಕ್ರಮ್ ಅವರು ನಟಿಸಬೇಕಿತ್ತು. AR ರೆಹಮಾನ್ ಅವರು ಮ್ಯೂಸಿಕ್ ಮಾಡಬೇಕಿತ್ತು. ಇಂಥ ಬಿಗ್ ಬಜೆಟ್ ಪೌರಾಣಿಕ ಚಿತ್ರಕ್ಕೆ ಹಣ ಹೂಡಬೇಕಾಗಿದ್ದು ದುಬೈ ಬೇಸ್ಡ್ ಬಿಸಿನೆಸ್ ಮ್ಯಾನ್ BR ಶೆಟ್ಟಿ ಅವರು. ಈ ಸಿನಿಮಾದ ನಿರ್ದೇಶಕರು ನಿಗದಿತ ಅವಧಿಯಲ್ಲಿ ಸಿನಿಮಾನ ಶುರು ಮಾಡಲಿಲ್ಲ. ಇದರಿಂದ ಬೇಸರಗೊಂಡ ವಾಸುದೇವನ್ ನಾಯರ್ ಅವರು ತಮ್ಮ ಕಥೆಯನ್ನ ಹಿಂಪಡೆಯುತ್ತಾರೆ. ಒಂದು ವೇಳೆ ಈ ಸಿನಿಮಾ ಏನಾದ್ರೂ ರಿಲೀಸ್ ಆಗಿದ್ದಿದ್ರೆ ನಾನ್ ಇಂಗ್ಲಿಷ್ ಅಲ್ಲಿ ಬಂದ ಹೈ ಬಜೆಟ್ ಸಿನಿಮಾ ಇದಾಗಿರ್ತಿತ್ತು. ಒಟ್ನಲ್ಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಚಿಕ್ಕದಾದ್ರೂ ಅವ್ರು ಕಾಣೋ ಕನಸು ದೊಡ್ಡದು. ಈ ಲಿಸ್ಟ್ ಅಲ್ಲಿ ಬರೋ ಎರಡನೇ ಸಿನಿಮಾದ ಹೆಸರು ಅಬು ಬಾಗ್ದಾದ್ ಗಜದೊಂಗ. 1997 ಅಲ್ಲಿ ಅನೌನ್ಸ್ ಆದ ಈ ಸಿನಿಮಾ 20% ಶೂಟಿಂಗ್ ಕೂಡ ಮುಗಿಸಿತ್ತು. ಈ ಸಿನಿಮಾನ ತೆಲುಗಿನ ಜೊತೆಗೆ ತಮಿಳು, ಹಿಂದಿ ಹಾಗೂ ಹಾಲಿವುಡ್ ಅಲ್ಲಿ ಕೂಡ ಪ್ಲಾನ್ ಮಾಡಿದ್ರು. ಇಂಡಿಯನ್ ವರ್ಷನ್ ನ ಭಾಷಾ ಮೂವಿ ಡೈರೆಕ್ಟ್ ಮಾಡಿದಂತ ಸುರೇಶ್ ಕೃಷ್ಣ ಅವರು ಡೈರೆಕ್ಟ್ ಮಾಡಿದ್ರೆ, ಹಾಲಿವುಡ್ ವರ್ಷನ್ ನ ಡೌಶನ್ ಜರ್ಸಿ ಅವರು ಡೈರೆಕ್ಟ್ ಮಾಡ್ತಿದ್ರು. ಮುಸ್ಲಿಂ ಪವಿತ್ರ ಗ್ರಂಥವಾದ ಕುರಾನ್ ಅನ್ನ ಅವಹೇಳನ ಮಾಡಿದ್ದಾರೆ ಅಂತ ಈ ಸಿನಿಮಾದ ಮೇಲೆ ಕೇಸ್ ಹಾಕಿ ಸಿನಿಮಾನ ನಿಲ್ಲಿಸಿದ್ರು. ಇಂಡಿಯಾ ವೈಡ್ ಬಸ್ ಕ್ರಿಯೇಟ್ ಮಾಡಿದಂತ ಈ ಸಿನಿಮಾಗೆ AR ರೆಹಮಾನ್ ಅವರು ಮ್ಯೂಸಿಕ್ ಮಾಡಬೇಕಿತ್ತು. ಟಾಲಿವುಡ್ ಮಿಸ್ ಮಾಡಿಕೊಂಡಂತ ಬಹುದೊಡ್ಡ ಸಿನಿಮಾ ಇದು. ನಂಬರ್ 3 ಇನ್ ದ ಲಿಸ್ಟ್ ಜಗ್ಗು ಭಾಯ್. 2004 ಅಲ್ಲಿ ಅನೌನ್ಸ್ ಆಗಿದ್ದ ಈ ಸಿನಿಮಾನ KS ರವಿಕುಮಾರ್ ಅವರು ಡೈರೆಕ್ಟ್ ಮಾಡಿ ರಜನಿಕಾಂತ್ ಅವರು ಆಕ್ಟ್ ಮಾಡಬೇಕಾಗಿತ್ತು. ಸುಮಾರು 50 ಕೋಟಿ ವೆಚ್ಚದಲ್ಲಿ ತಯಾರಾಗಬೇಕಿದ್ದ ಈ ಸಿನಿಮಾಗೆ AR ರೆಹಮಾನ್ ಅವರು ಮ್ಯೂಸಿಕ್ ಮಾಡಬೇಕಿತ್ತು. ರಜನಿಕಾಂತ್ ಹಾಗೂ KS ರವಿಕುಮಾರ್ ಇವರಿಬ್ಬರ ಮಧ್ಯೆ ಸ್ಕ್ರಿಪ್ಟ್ ಬಗ್ಗೆ ಕ್ಲಾರಿಟಿ ಇಲ್ಲದೆ, ಅಷ್ಟೇ ಅಲ್ಲದೆ ರಜನಿಕಾಂತ್ ಅವರು ಬೇರೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರಿಂದ ಈ ಸಿನಿಮಾನ ಅಲ್ಲಿಗೆ ನಿಲ್ಲಿಸಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾನ ಅದೇ ಡೈರೆಕ್ಟರ್ 2010 ನಲ್ಲಿ ಶರತ್ ಕುಮಾರ್ ಅವ್ರ ಜೊತೆ ತೆಗಿತಾರೆ. ಇಷ್ಟಲ್ಲಿ ಬರೋ 4ನೇ ಮೂವಿ ಹೆಸರು ಮರುದನಾಯಗಂ. ಕಮಲ್ ಹಾಸನ್ ಅವರು ನಟಿಸಿ, ನಿರ್ದೇಶಿಸಿ, ನಿರ್ಮಾಣ ಮಾಡಬೇಕಾಗಿದ್ದ ಈ ಸಿನಿಮಾ ಹಣಕಾಸಿನ ಸಮಸ್ಯೆಯಿಂದ ನಿಂತು ಹೋಗಿತ್ತು. ಕಮಲ್ ಹಾಸನ್ ಅವರು ಅದಾಗ್ಲೇ ಸುಮಾರು 30 ಕೋಟಿಯಷ್ಟು ಹಣವನ್ನ ಈ ಸಿನಿಮಾಗೆ ಖರ್ಚು ಮಾಡಿದ್ರು. ಈ ಸಿನಿಮಾನ ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲಿ ತಯಾರು ಮಾಡೋಕೆ ಪ್ಲಾನ್ ಮಾಡಿದ್ರು. ಈ ಸಿನಿಮಾದ ಟ್ರೈಲರ್ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ. ವಿಶೇಷ ಏನಂದ್ರೆ ನಮ್ಮ ವಿಷ್ಣುವರ್ಧನ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಇಂಥ ಒಂದು ಮ್ಯಾಗ್ನಮ್ ಓಪಸ್ ನ ಇಂಡಿಯನ್ ಸಿನಿಮಾ ಮಿಸ್ ಮಾಡ್ಕೊಳ್ಳೋದಂತೂ ಖಂಡಿತ. ಕಮಲ್ ಹಾಸನ್ ಅವರ ಕೆರಿಯರ್ ಅಲ್ಲಿ ಹಲವಾರು ಸಿನಿಮಾಗಳು ನಿಂತು ಹೋಗಿದ್ರು ಕೂಡ ಈ ಸಿನಿಮಾ ಸ್ಪೆಷಲ್ ಆಗಿ ನಿಲ್ಲುತ್ತೆ. ಈ ಕುರಿತಂತೆ ಕಮಲ್ ಹಾಸನ್ ಅವ್ರನ್ನ ಕ್ವಶನ್ ಮಾಡಿದಾಗ ಆ ಸಿನಿಮಾಗೆ ಬೇಕಾದ ಏಜ್ ಹಾಗೂ ಹಣ ಎರಡೂ ನನ್ನ ಹತ್ರ ಇಲ್ಲ, ಈ ಸಿನಿಮಾದ ಕಥೆನ ನಾನು ಬೇರೆಯವ್ರಿಗೆ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ರೀಸೆಂಟ್ ಆಗಿ ಹೇಳ್ಕೊಂಡಿದ್ರು. ನಂಬರ್ 5 ಇನ್ ದ ಲಿಸ್ಟ್ ಸಂಘಮಿತ್ರ. 2018 ಅಲ್ಲಿ ಅನೌನ್ಸ್ ಆಗಿದ್ದ ಈ ಸಿನಿಮಾನ ಸುಂದರ್ ಸಿ ಅವರು ಡೈರೆಕ್ಟ್ ಮಾಡಬೇಕಾಗಿತ್ತು. ಜಯಂ ರವಿ ಹಾಗೂ ಆರ್ಯ ಅವರು ನಟಿಸಬೇಕಿತ್ತು. ದೇಶಾದ್ಯಂತ ಹೆಸರು ಮಾಡಿದ್ದ ಬಾಹುಬಲಿ ಸಿನಿಮಾನ ಇನ್ಸ್ಪಿರೇಷನ್ ತಗೊಂಡು ಈ ಸಿನಿಮಾನ ಸ್ಟಾರ್ಟ್ ಮಾಡೋಕೆ ಹೋಗಿದ್ರು. ಈ ಸಿನಿಮಾದ ಬಜೆಟ್ ಸುಮಾರು 450 ಕೋಟಿ ಆಗಿದ್ರಿಂದ ನಿರ್ಮಾಪಕರು ಅದನ್ನ ಹೊಂದಿಸುವಲ್ಲಿ ವಿಫಲರಾದರು. ಕೆಲ ವರ್ಷಗಳ ಹಿಂದೆ ಸುಂದರ್ ಸಿ ಅವರು ಮತ್ತೆ ಈ ಸಿನಿಮಾನ ಶುರು ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಮತ್ತೆ ಶುರು ಆಗ್ಲೇ ಇಲ್ಲ. ನಂಬರ್ 6 ಇನ್ ದ ಲಿಸ್ಟ್ ದ ಪ್ರಿನ್ಸ್ ಆಫ್ ಪೀಸ್. 2010 ಅಲ್ಲಿ ಅನೌನ್ಸ್ ಆಗಿದ್ದ ಈ ಸಿನಿಮಾನ ಸಿಂಗೀತಂ ಶ್ರೀನಿವಾಸ್ ರಾವ್ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಪವನ್ ಕಲ್ಯಾಣ್ ಅವರು ಜೀಸಸ್ ಆಗಿ ಆಕ್ಟ್ ಮಾಡಬೇಕಾಗಿತ್ತು. ಬಹುಶಃ ಭಾರತ ಚಿತ್ರರಂಗದಲ್ಲಿ ಸಿಂಗೀತಂ ಶ್ರೀನಿವಾಸ್ ರಾವ್ ಅವರು ಟಚ್ ಮಾಡಿದಷ್ಟು ಜೋನರ್ ನ ಬೇರೆ ಯಾವ ಡೈರೆಕ್ಟರ್ ಕೂಡ ಟಚ್ ಮಾಡಿರಲ್ಲ. ಇವರು ಕನ್ನಡದಲ್ಲೂ ಕೂಡ ಹಲವಾರು ಸಿನಿಮಾಗಳನ್ನ ತೆಗೆದಿದ್ದಾರೆ. ನಮ್ಮ ಶಿವಣ್ಣ ಹಾಗೂ ರಾಘಣ್ಣನವ್ರನ್ನು ಕೂಡ ಇವರೇ ಇಂಟ್ರೊಡ್ಯೂಸ್ ಮಾಡಿರೋದು. ಇಂಥ ಡೈರೆಕ್ಟರ್ ಜೀಸಸ್ ಬಗ್ಗೆ ತೆಗಿತಾರಂದ್ರೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗುತ್ತೆ. ಇನ್ಫ್ಯಾಕ್ಟ್ ಮೂವಿ ಯೂನಿಟ್ ಜೆರುಸಲೆಂಗೆ ಹೋಗಿ ಲೊಕೇಶನ್ ಅಂಟ್ ಕೂಡ ಮಾಡಿತ್ತು. ಆದ್ರೆ ಸಿನಿಮಾದ ಬಜೆಟ್ ಅಂದುಕೊಂಡದಕ್ಕಿಂತ ಜಾಸ್ತಿ ಆಗಿದ್ರಿಂದ ಈ ಸಿನಿಮಾನ ನಿಲ್ಲಿಸ್ಬಿಟ್ರು. ಈ ಸಿನಿಮಾ ಕೂಡ ತೆಲುಗಿನ ಜೊತೆಗೆ ಹಿಂದಿ ಹಾಗೂ ತಮಿಳಿನಲ್ಲಿ ಬಿಡುಗಡೆ ಆಗಬೇಕಿತ್ತು. ಲಿಸ್ಟ್ ಅಲ್ಲಿ ಬರೋ 7ನೇ ಸಿನಿಮಾ ನರ್ತನಶಾಲಾ. 2004 ಅಲ್ಲಿ ಅನೌನ್ಸ್ ಆಗಿದ್ದ ಈ ಸಿನಿಮಾನ ಬಾಲಕೃಷ್ಣ ಅವರೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಬೇಕಾಗಿತ್ತು. ಈ ಚಿತ್ರದಲ್ಲಿ ಬಾಲಕೃಷ್ಣ ರವರು ಅರ್ಜುನ ಪಾತ್ರದಲ್ಲಿ ನಟಿಸಿದರೆ ಸೌಂದರ್ಯ ಅವರು ದ್ರೌಪದಿ ಪಾತ್ರದಲ್ಲಿ ನಟಿಸಬೇಕಿತ್ತು. ಆದ್ರೆ ಸೌಂದರ್ಯರವರ ಹಠಾತ್ ನಿಧನದಿಂದ ಈ ಸಿನಿಮಾನ ನಿಲ್ಲಿಸಬೇಕಾಗಿ ಬಂತು. ಬಾಲಕೃಷ್ಣ ರವರನ್ನ ನೀವೇಕೆ ಈ ಸಿನಿಮಾನ ಕಂಪ್ಲೀಟ್ ಮಾಡಿಲ್ಲ ಅಂತ ಕೇಳಿದಾಗ ದ್ರೌಪದಿಯ ಪಾತ್ರಕ್ಕೆ ಸೌಂದರ್ಯರನ್ನ ಬಿಟ್ಟು ಬೇರೆ ಯಾರನ್ನು ಊಹಿಸ್ಕೊಳ್ಳೋಕು ನನ್ನ ಕೈಲಿ ಆಗ್ತಿಲ್ಲ ಅಂತ ಅವ್ರು ಈ ಸಿನಿಮಾನ ಕೈ ಬಿಟ್ರಂತೆ. ನಂಬರ್ 8 ಇನ್ ದ ಲಿಸ್ಟ್ ಕರಿಕಾಲನ್. 2017 ಅಲ್ಲಿ ಅನೌನ್ಸ್ ಆಗಿದ್ದ ಈ ಸಿನಿಮಾದಲ್ಲಿ ವಿಕ್ರಮ್ ಅವರು ನಟಿಸಬೇಕಿತ್ತು. ಈ ಸಿನಿಮಾ ಚೋಳ ದೊರೆಯ ಕುರಿತಾಗಿರುತ್ತೆ. ನಿರ್ಮಾಪಕ ಹಾಗೂ ನಿರ್ದೇಶಕರ ನಡುವಿನ ಕ್ರಿಯೇಟಿವ್ ಡಿಫರೆನ್ಸ್
ರೀಸನ್ಸ್ ಇಂದ ಈ ಸಿನಿಮಾ ನಿಂತು ಹೋಗಿತ್ತು. ಈ ಸಿನಿಮಾಗೆ ಜಿ.ವಿ. ಪ್ರಕಾಶ್ ಕುಮಾರ್ ಅವರು ಮ್ಯೂಸಿಕ್ ಮಾಡಬೇಕಾಗಿತ್ತು. ಈ ಚಿತ್ರತಂಡ ಮೋಷನ್ ಪಿಕ್ಚರ್ ನ ಕೂಡ ರಿಲೀಸ್ ಮಾಡಿತ್ತು. ಒಂದಷ್ಟು ವರ್ಷಗಳ ಹಿಂದೆ ಜಿ.ವಿ. ಪ್ರಕಾಶ್ ಕುಮಾರ್ ಅವರು ಈ ಸಿನಿಮಾ ಮತ್ತೆ ಶುರು ಆಗುತ್ತೆ ಅಂತ ಟ್ವೀಟ್ ಮಾಡಿದ್ರು, ಆದ್ರೆ ಶುರು ಆಗ್ಲಿಲ್ಲ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕೇವಲ ಹೈ ಬಜೆಟ್ ಹಾಗೂ ಬಹುಭಾಷೆಗಳಲ್ಲಿ ತಯಾರಾಗಬೇಕಿದ್ದ ಸಿನಿಮಾಗಳ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಇವುಗಳನ್ನ ಹೊರತುಪಡಿಸಿ ಇನ್ನೂ ಹಲವಾರು ಸಿನಿಮಾಗಳು ನಿಂತು ಹೋಗಿವೆ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.